ಸರ್, ಶೃಂಗೇರಿ MLA ಸ್ಥಾನದ ವಿಚಾರದಲ್ಲಿ ಮ್ಯೂಸಿಕಲ್ ಚೇರ್ ನಡೀತಾ ಇದೆ ಸರ್. ಒಂದಿನ ಅವ್ರು ಕೂರ್ತಾರೆ, ಒಂದಿನ ಇವ್ರು ಕೂರ್ತಾರೆ ಸರ್. ಏನ್ ಸರ್ ಇದು? ನ್ಯಾಯಾಲಯಗಳು ಯಾವ ರೀತಿ ತೀರ್ಪನ್ನು ಕೊಡ್ತಾರೆ ಈಗ ನೋಡಿ. ಅಲ್ಲಿ ಅವರು ರೀಕೌಂಟ್ ಮಾಡಿದಾಗ ಅವ್ರಿಗೆ 250 ಜಾಸ್ತಿ ಬರುತ್ತೆ ಅಂತಂದ್ರೆ ಏನು ಅರ್ಥ ಇದೆ ಅಂದರೆ ಎಲ್ಲೋ ಒಂದು ಕಡೆ ಸರಿಯಾದ ರೀತಿಯಲ್ಲಿ ಇವ್ರ ಪರವಾಗಿ ಆಗಲಿ ಅವ್ರ ಪರವಾಗಿ ಆಗಲಿ ಕೌಂಟಿಂಗ್ ಸರಿಯಾಗಿ ಆಗಿಲ್ಲ ಅಂತೇಳಿ ಆ ಅಧಿಕಾರಿಗಳನ್ನು ಗುರುತಚ್ಚಿ ಅವ್ರ ಮೇಲೆ ಕ್ರಮ ತಗೋಬೇಕಲ್ವಾ ಸರ್. ಕೇವಲ ಆಮೇಲೆ ಕೋರ್ಟಿಗೆ ಹೋಗಿದ್ದಾರೆ, ಅವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಅವ್ರಿಗೆ ಕನ್ವಿನ್ಸ್ ಆಗಿದ್ದಾರೆ. ಹಿಂದೆ ಏನು ತೀರ್ಮಾನ ಮಾಡಿದ್ದು ಕೌಂಟ್ ಮಾಡಿದ್ದು ಎಲ್ಲ ಸರಿ ಇದೆ ಅಂತೇಳಿ ಅವ್ರಿಗೆ ಕನ್ವಿನ್ಸ್ ಆಗಿ ಅದಕ್ಕೆ ಅವರಿಗೆ ಸ್ಟೇ ಕೊಟ್ಟಿದ್ದಾರೆ. ಸರ್, ಈಗ ಟ್ಯಾಂಪರಿಂಗ್ ಆರೋಪ ಕೇಳಿ ಬಂದಿದೆ ಸರ್. ಅದಕ್ಕೆ ತನಿಖೆ ಏನಾದ್ರು ಸರ್? ಅಲ್ಲ, ಈಗಾಗಲೇ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು FIR ಮಾಡಿದ್ದೀವಿ. ನಮ್ಮದೇ ಸ್ಟೇಟ್ ಪೊಲೀಸ್ನವರು ನಮ್ಮದೇ ಆದ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾರೆ. ಅದು ಒಂದು ಭಾಗ. ಇದು ಕೌಂಟಿಂಗು ಮತ್ತು ಆ ಪ್ರೊಸೆಸ್ಸಿನ ಒಂದು ಭಾಗ. ಟ್ಯಾಂಪರ್ ಮಾಡಿರೋದು ಕಂಪ್ಲೇಂಟ್ ಕೊಟ್ಟಿರೋದನ್ನ ನಾವು ಅದನ್ನ FSLನಲ್ಲಿ ಮತ್ತೊಂದರಲ್ಲಿ ಎಲ್ಲ ಚೆಕ್ ಮಾಡ್ತಾರೆ. ಕಾಲಾವಕಾಶ ಬೇಕು ಅನ್ನುವಂಥದ್ದು ಸರ್. ಸಿಬ್ಬಂದಿ ಕೊರತೆ ಈಗಲೇ ಸಾಕಷ್ಟು ವರ್ಷಗಳ ಮುಂದೂಡಿಕೆ ಆಗಿದೆ ಸರ್. ಇನ್ನು ಸರ್ಕಾರ ಅಲ್ಲ, ಆದಷ್ಟು ಬೇಗ ಚುನಾವಣೆ ಆಗಬೇಕು ಅಂತ ನಮ್ಮೆಲ್ಲರ ಅಭಿಲಾಷೆ ಕೂಡ. ಪ್ರೋಸೆಸ್ನಲ್ಲಿ ತಪ್ಪುಗಳಾದಾಗ ಅದನ್ನು ನ್ಯಾಚುರಲಿ ಅದು ಸರಿಪಡಿಸ್ಬೇಕಲ್ವಾ. ಈಗ ಎಲೆಕ್ಷನ್ ಪ್ರೋಸೆಸ್ಸು ಇದು ಏನದು ನಮ್ಮ ಇದ್ರದ್ದು ರೀ ಜಾತಿ ಅಲ್ಲ ಜನಗಣತಿ ಪ್ರಾರಂಭ ಆಗಿದೆ. ಜನಗಣತಿ ಪ್ರಾರಂಭ ಆಗಿರುವಂತಹ ಸಂದರ್ಭದಲ್ಲಿ ನೀವು ಚುನಾವಣೆ ಮಾಡಬೇಕು ಅಂದರೆ ಅಧಿಕಾರಿಗಳನ್ನ ಒದಗಿಸ್ಬೇಕಲ್ಲ. ಅಷ್ಟೊಂದು ಸಂಖ್ಯೆಯಲ್ಲಿ ಅಧಿಕಾರಿಗಳನ್ನು ನೀವು ಕ್ರೋಢೀಕರಿಸೋದಕ್ಕೆ ಕಷ್ಟ ಆಗ್ಬೋದು ಅಂತೇಳಿ ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿ ಚುನಾವಣೆ ಮಾಡಬೇಕಾದದ್ದು ನಮ್ಮ ಧರ್ಮ ಮಾಡಲೇಬೇಕು. ಚುನಾವಣೆ ಮಾಡಿದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ ಅನ್ನೋ ಕಾರಣಕ್ಕೆ ಚುನಾವಣೆನ ಮುಂದೂಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ನೋಡಿ, ಏನೋ ಹೇಳ್ತಾರಲ್ಲ, ಊರಿಗೆ ಮುಂಚೆನೆ ಎಲ್ಲ ಏನೋ ಹೇಳಿದ್ರು ಅಂತ, ಮಗು ಹುಟ್ಟಕ್ಕೆ ಮುಂಚೆನೆ ಕುಲ ವಿವರಿಸಿದ್ರು ಅನ್ನೋ ತರಹ ಇವರು ಚುನಾವಣೆ ರಿಸಲ್ಟ್ಸೇ ಇವರೇ ಹೇಳಕ್ ಶುರು ಮಾಡ್ಬಿಟ್ರೆ ಹೆಂಗಾಗುತ್ತೆ? ಪ್ರೈಮ್ ಮಿನಿಸ್ಟರ್ ಮಾತನಾಡುವಾಗ ಲೋಕಲ್ ಟ್ರಾನ್ಸ್ಪೋರ್ಟ್ಗೆ ಆದ್ಯತೆ ಕೊಡಿ, ಮೆಟ್ರೋ ಬಳಸಿ ಅಂತ ಹೇಳಿದ್ದಾರೆ ಸರ್. ಆದ್ರೆ ಫಸ್ಟ್ ಮೈಲ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಸಮಸ್ಯೆ ಇದೆ ನಮ್ಮ ರಾಜ್ಯದಲ್ಲಿ. ಎರಡನೇದು ಅತ್ಯಂತ ಹೆಚ್ಚಿನ ಮೆಟ್ರೋ ದರ ನಮ್ಮ ನಗರದಲ್ಲಿರುವಂತದ್ದು. ಇದನ್ನ ಯಾವ ತರ ನೋಡ್ತೀರಿ ಸರ್? ಈಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದೇ ಆದ್ಯತೆ. ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಹೆಚ್ಚೆಚ್ಚು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟು ನಮ್ಮ ಒಂದು ರಾಜ್ಯಕ್ಕೆ ಅಷ್ಟೇ ಸೀಮಿತ ಆಗಿಲ್ಲ. ಅದು ಇಡೀ ದೇಶದಲ್ಲಿ ಎಲ್ಲ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಜಾಸ್ತಿ ಯೂಸ್ ಮಾಡಿ ಅಂತ ನಾವು ಕೂಡ ಅದನ್ನೇ ಹೇಳ್ತೇವೆ. ಆದರೆ ಅದು ಇನ್ಫ್ರಾಸ್ಟ್ರಕ್ಚರ್ ಆಗಬೇಕಲ್ಲ. ಈಗ ಉದಾಹರಣೆಗೆ ನಾನು ತುಮಕೂರಿಗೆ ಮೆಟ್ರೋ ರೈಲ್ ತೊಗೊಂಡು ಹೋಗಬೇಕು ಅಂತ ಹೇಳಿ ನಾವು ಫಿಸಿಬಿಲಿಟಿ ಸ್ಟಡಿ ಮಾಡಿಸ್ದೋ. ಅದಾದಮೇಲೆ DPR ಬಹುಶಃ ಇನ್ನೊಂದು ವಾರದಲ್ಲಿ DPR ಕೊಡ್ತಾರೆ. ಅದಾದಿ ಈಗ ನಿಮಗೆ 60-70 ಕಿಲೋಮೀಟರ್ ದೂರದಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಕೊಟ್ಟರೆ ಜನದ್ದು ಇಲ್ಲಿ ಈ ಬೆಂಗಳೂರಿನ ಮೇಲೆ ಒತ್ತಡ ಕಮ್ಮಿ ಆಗಲ್ವಾ? ಈಗ 1,00,000 ಜನ ಮೇಲೆ ಬರ್ತಾರೆ ಪ್ರತಿ ದಿವಸ ತುಮಕೂರಿಂದ ಬೆಂಗಳೂರಿಗೆ. ಅದು ಎಷ್ಟು ಕಷ್ಟ ಆಗ್ತದೆ ಅಂತ. ಮೆಟ್ರೋ ಕನೆಕ್ಟಿವಿಟಿ ಕೊಟ್ಟರೆ ಅವರೆಲ್ಲ ಅಲ್ಲೇ ಮನೆ ಮಾಡಿಕೊಂಡು ಟ್ರಾನ್ಸ್ಪೋರ್ಟ್ ಅಲ್ಲಿ ಬರ್ತಾರೆ, ಹೋಗ್ತಾರೆ. ದರದ್ದು ಕೂಡ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿದೆ ಸರ್. ಅದು ರೀಸನಬಲ್ ಆಗಿ ಇರಲೇಬೇಕು ಕಂಪೇರ್ಡ್ ಟು ಎನಿ ಅದರ್ ಸಿಟೀಸ್. ನಾವೇ ಹೆಚ್ಚಿಗೆ ಇಡೋಕ್ಕಾಗೋದಿಲ್ಲ. ಪರ್ ಕಿಲೋಮೀಟರ್ ಇಷ್ಟು ಅಂತೇಳಿ ಒಂದು ಸ್ಟ್ಯಾಂಡರ್ಡ್ ಟ್ಯಾರಿಫ್ ಅನ್ನ ಮಾಡಬೇಕಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.